ಸ್ನೇಹಿತರೆ, ಯಾರೋ ಒಬ್ರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ, ವಕ್ತ್ ಸೆ ಪೆಹಲೆ ಔರ್ ಕಿಸ್ಮತ್ ಸೆ ಜ್ಯಾದಾ ಕಿಸಿ ಕೋ ಕುಚ್ ನಹೀ ಮಿಲ್ತಾ. ಅಂದ್ರೆ ಸಮಯಕ್ಕಿಂತ ಮೊದಲು ಮತ್ತು ಅದೃಷ್ಟಕ್ಕಿಂತ ಹೆಚ್ಚು ಯಾರಿಗೂ ಏನೂ ಸಿಗಲ್ಲ. ಆದ್ರೆ ಜನ ಒಂದು ಪ್ರಶ್ನೆ ಕೇಳೋದನ್ನ ಮರೆತುಬಿಡ್ತಾರೆ. ಆ ಸಮಯ ನಮಗೇಕೆ ಏನನ್ನೂ ಕೊಡ್ತಿಲ್ಲ? ನಮಗೇಕೆ ಹೀಗಾಗ್ತಿದೆ? ಶನಿ ನಿಮ್ಮ ಶತ್ರು ಅಲ್ಲ. ಶನಿಗೆ ನಿಮ್ಮ ಮೇಲೆ ದ್ವೇಷ ಸಾಧಿಸುವ ಅಥವಾ ಸೇಡು ತೀರಿಸಿಕೊಳ್ಳುವ ಉದ್ದೇಶ ಇಲ್ಲ. ಶನಿ ಕೇವಲ ನಿಮ್ಮ ಒಂದೇ ಒಂದು ವಿಷಯವನ್ನ ಗಮನಿಸ್ತಾನೆ. ನೀವು ತುಪ್ಪು ಮಾಡುತ್ತಿರುವ ಆ ಒಂದು ಅಭ್ಯಾಸ, ಹ್ಯಾಬಿಟ್ ಯಾವುದು? ನೀವು ಗಮನಿಸಿರಬಹುದು, ಕೆಲವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೂ ಜೀವನದಲ್ಲಿ ಒಂದೇ ಕಡೆ ಸಿಕ್ಕಿ ಹಾಕ್ಕೊಂಡಿರ್ತಾರೆ, ಸ್ಟಕ್. ಅದೇ ಇನ್ನು ಕೆಲವರು ನಿಧಾನವಾಗಿ ಹೋಗ್ತಿದ್ರೂ ಅದೃಷ್ಟನ ದೂಷಿಸದೆ ತಲುಪಬೇಕಾದ ಜಾಗಕ್ಕೆ ತಲುಪೇ ಬಿಡ್ತಾರೆ. ವ್ಯತ್ಯಾಸ ಇರೋದು ಕೇವಲ ಒಂದು ಮೈಂಡ್ಸೆಟ್ನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಪೂಜೆ, ಹೋಮ ಅಥವಾ ನೀಲಂ ಹರಳು ಧರಿಸುವ ಪರಿಹಾರ ಹೇಳಲ್ಲ. ಇವತ್ತು ನಾವು ಶನಿ ನಿಮಗೆ ಕಲಿಸಲು ಇಷ್ಟಪಡುವ ಪಾಠ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ಯಾವ ಹವ್ಯಾಸವನ್ನ ನೀವು ಬಿಟ್ರೆ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ದೂರವಾಗುತ್ತೆ ಅಂತ ನೋಡೋಣ. ಶನಿ ಇರೋದೇ ಗೊಂದಲಗಳನ್ನ ನಿವಾರಿಸಿ ಕ್ಲಾರಿಟಿ ಕೊಡೋದಕ್ಕೆ. ಬನ್ನಿ ಶುರು ಮಾಡೋಣ. ನಾವು ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಮ ಜಾತಕದಲ್ಲಿ ಒಂದು ಸಣ್ಣ ಬದಲಾವಣೆ ಅಥವಾ ಮಾಹಿತಿಯನ್ನು ತಿಳ್ಕೋಬೇಕು. ಜ್ಯೋತಿಷ್ಯದಲ್ಲಿ 12 ರಾಶಿಗಳನ್ನ 4 ತತ್ವಗಳಾಗಿ ಅಂದ್ರೆ ಎಲಿಮೆಂಟ್ಸ್ ಆಗಿ ವಿಂಗಡಿಸಲಾಗಿದೆ. ಅಗ್ನಿತತ್ವ ಅಂದ್ರೆ ಫೈರ್ ಸೈನ್ಸ್, ಮೇಷ 1, ಸಿಂಹ 5, ಧನು 90. ಪೃಥ್ವಿ ತತ್ವ ಅರ್ತ್ ಸೈನ್ಸ್, ವೃಷಭ 2, ಕನ್ಯಾ 6, ಮಕರ 10. ವಾಯುತತ್ವ ಏರ್ ಸೈನ್ಸ್, ಮಿಥುನ 3, ತುಲಾ 7, ಕುಂಭ 11. ಜಲತತ್ವ ವಾಟರ್ ಸೈನ್ಸ್, ಕರ್ಕ 4, ವೃಶ್ಚಿಕ 8, ಮೀನ 12. ಈಗ ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅಂತ ನೋಡಿ. ಶನಿ ಯಾವ ಮನೆಯಲ್ಲಿದ್ದಾನೋ ಅಥವಾ ಯಾವ ರಾಶಿಯಲ್ಲಿದ್ದಾನೋ ಆ ತತ್ವಕ್ಕೆ ಅನುಗುಣವಾಗಿ ಇವತ್ತಿನ ಭವಿಷ್ಯ ಇರುತ್ತೆ. ಉದಾಹರಣೆಗೆ, ಶನಿ 1ನೇ ಮನೆಯಲ್ಲಿದ್ರೆ ಅಥವಾ ಮೇಷರಾಶಿಯಲ್ಲಿದ್ರೆ ನೀವು ಅಗ್ನಿತತ್ವದ ಫಲವನ್ನ ಕೇಳಬೇಕು. ಮೊದಲಿಗೆ ಅಗ್ನಿತತ್ವ ಅಂದ್ರೆ ಮೇಷ, ಸಿಂಹ, ಧನು ಅಥವಾ ಶನಿ 1, 5, 9ನೇ ಮನೆಯಲ್ಲಿದ್ರೆ. ಇಲ್ಲಿ ಶನಿ ನಿಮಗೆ ಅತಿ ಹೆಚ್ಚು ಒತ್ತಡವನ್ನು ಕೊಡ್ತಾನೆ. ಯಾಕಂದ್ರೆ ಅಗ್ನಿ ಅಂದ್ರೆ ಬೆಂಕಿ. ನಿಮ್ಮಲ್ಲಿ ಒಂದು ಛಲ ಇದೆ, ನಾನು ಲೀಡರ್, ನಾನೇ ಮಾಡ್ತೀನಿ ಅನ್ನೋ ಭಾವನೆ ಇದೆ. ನಿಮ್ಮ ಜೀವನದ ಅತೀ ದೊಡ್ಡ ಹೋರಾಟ ಅಂದ್ರೆ ಅದು ಗೌರವ. ಹಣಕ್ಕಿಂತ ಹೆಚ್ಚಾಗಿ ಜನ ನಿಮ್ಮನ್ನ ಗುರುತಿಸಬೇಕು, ಸಂಬಂಧಿಕರ ಮುಂದೆ ನಾನು ಗ್ರೇಟ್ ಅಂತ ಪ್ರೂವ್ ಮಾಡಬೇಕು ಅನ್ನೋದೇ ನಿಮ್ಮ ತಲೆನೋವು. ಇದ್ರಿಂದ ನಿಮ್ಮಲ್ಲಿ ಅಹಂಕಾರ ಬರುತ್ತೆ. ಶನಿಯ ಪಾಠ. ಶನಿ ಹೇಳ್ತಾನೆ, ಎಲ್ಲಿವರೆಗೆ ಜನರಿಗೆ ಪ್ರೂವ್ ಮಾಡ್ತೀಯಾ? ನೀವೊಂದು ಕೆಲಸಕ್ಕೆ ಸೇರ್ತೀರಾ, ಸ್ವಲ್ಪ ದಿನದ ಮೇಲೆ ಇಲ್ಲಿ ಕಲಿಯೋಕೆ ಏನೂ ಇಲ್ಲ ಅಂತ ಬಿಡ್ತೀರಾ. ಬಿಸ್ನೆಸ್ನಲ್ಲಿ 10 ಕಡೆ ಕೈ ಹಾಕ್ತೀರಾ. ಶನಿ ನಿಮ್ಮನ್ನ ಬೀಳಿಸ್ತಾನೆ, ಮತ್ತೆ ಮೇಲೆತ್ತಿ ಮತ್ತೆ ಬೀಳಿಸ್ತಾನೆ. ಎಲ್ಲಿವರೆಗೆ ಅಂದ್ರೆ ನೀವು ವಿನಮ್ರರಾಗುವವರೆಗೆ, ನೀವು ಕಲಿಯೋದು ಇನ್ನೂ ಇದೆ ಅಂತ ಒಪ್ಕೊಳ್ಳುವವರೆಗೆ. ಮೇಷ ಏರೀಸ್ ಆರ್ ಫಸ್ಟ್ ಹೌಸ್. ನಿಮಗೆ ನಿಮ್ಮ ಮೇಲೆ ಅನುಮಾನ ಜಾಸ್ತಿ, ನನ್ನ ಕೈಯಲ್ಲಿ ಆಗುತ್ತಾ ಅಂತ. ಭಯಪಡಬೇಡಿ, ಆಗುತ್ತೆ. ಆದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ. ಸಿಂಹ ಲಿಯೋ ಆರ್ ಫಿಫ್ತ್ ಹೌಸ್. ನೀವು ನಿಮ್ಮನ್ನ ನೀವು ಪ್ರೂವ್ ಮಾಡೋಕೆ ಜೀವನವನ್ನೇ ಒಂದು ಮಿಷನ್ ಥರ ಮಾಡ್ಕೊಂಡಿದ್ದೀರಾ. 9 ಗಂಟೆಗೆ ಇದು, 10 ಗಂಟೆಗೆ ಅದು ಅಂತ. ಶನಿ ಹೇಳ್ತಾನೆ, ಸ್ವಲ್ಪ ರಿಲ್ಯಾಕ್ಸ್ ಆಗು, ಜೀವನದಲ್ಲಿ ಎಂಜಾಯ್ ಮಾಡೋದನ್ನ, ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಧನು ಸ್ಯಾಜಿಟೇರಿಯಸ್ ಆರ್ 9th ಹೌಸ್. ನೀವು ರೂಲ್ಸ್ಗೆ ತುಂಬಾ ಅಂಟ್ಕೊಳ್ತೀರಾ, ಕೆಲಸ ಹೀಗೆ ಮಾಡಬೇಕು ಅಂತ ಹಠ ಮಾಡ್ತೀರಾ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ನಿಮಗೆ ಯಾರಾದರೂ ಬೈದು ಬುದ್ಧಿ ಹೇಳಿದ್ರೆ ಅವರನ್ನ ಗೌರವಿಸಿ, ಅವರಿಂದ ಕಲೀರಿ. ಮುಂದೆ ಪೃಥ್ವಿ ತತ್ವ ಅಂದ್ರೆ ವೃಷಭ, ಕನ್ಯಾ, ಮಕರ ಅಥವಾ ಶನಿ 2, 6, 10ನೇ ಮನೆಯಲ್ಲಿದ್ರೆ. ಭೂಮಿ ಅಂದ್ರೆ ಸ್ಥಿರತೆ. ನಿಮ್ಮ ಜೀವನದ ಎಲ್ಲಾ ಹೋರಾಟ ಭದ್ರತೆಗಾಗಿ. ನಾಳೆ ದುಡ್ಡಿರುತ್ತಾ, ಬಿಸ್ನೆಸ್ ನಡೆಯುತ್ತಾ ಅನ್ನೋ ಭಯ. ಅದಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸ್ತೀರಾ, ದುಡ್ಡು ಕೂಡಿಡ್ತೀರಾ. ಬಹುಶಃ ಬಾಲ್ಯದಲ್ಲಿ ಹಣದ ಕಷ್ಟ ನೋಡಿರೋದ್ರಿಂದ ಹಣವೇ ನಿಮ್ಗೆ ಸರ್ವಸ್ವ ಆಗಿದೆ. ಶನಿಯ ಪಾಠ. ಶನಿ ಹೇಳ್ತಾನೆ, ನಿನ್ನ ಸೆಕ್ಯೂರಿಟಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ,
ನಿನ್ನ ಸ್ಕಿಲ್. ನಾಳೆ ಎಲ್ಲವನ್ನೂ ಕಳೆದುಕೊಂಡ್ರೂ ನನ್ನ ಹತ್ರ ವಿದ್ಯೆ ಇದೆ, ಮತ್ತೆ ಸಾಮ್ರಾಜ್ಯ ಕಟ್ತೀನಿ ಅನ್ನೋ ಧೈರ್ಯ ಬರಬೇಕು. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಆದ್ರೆ ನಿಮ್ಮ ಬೆಲೆನ ನೀವೇ ಕಮ್ಮಿ ಮಾಡ್ಕೊಳ್ತೀರಾ. ವೃಷಭ, ಟಾರಸ್ ಆರ್ ಸೆಕೆಂಡ್ ಹೌಸ್. ಊಟದ ವಿಚಾರದಲ್ಲಿ ಶಿಸ್ತು ಕಾಪಾಡ್ಕೊಳ್ಳಿ. ಸುಳ್ಳು ಹೇಳೋದನ್ನ ಬಿಡಿ. ಕುಟುಂಬಕ್ಕೆ ವಾರಕ್ಕೊಮ್ಮಾದ್ರೂ ಸಮಯ ಕೊಡಿ. ಕನ್ಯಾ, ವರ್ಗೋ ಆರ್ ಸಿಕ್ಸ್ತ್ ಹೌಸ್. ನೀವು ಲಕ್ಷದ ಕೆಲಸ ಮಾಡಿ ₹1000 ಸಂಬಳ ತಗೊಳ್ತೀರಾ. ನಿಮ್ಮ ಕೆಲಸದ ಬೆಲೆ ನಿಮಗೆ ಗೊತ್ತಿಲ್ಲ. ಜನ ನಿಮ್ಮ ಹತ್ರ ಫ್ರೀಯಾಗಿ ಕೆಲಸ ಮಾಡಿಸ್ಕೋತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೇಳೋದನ್ನ ಕಲೀರಿ. ಮಕರ, ಕ್ಯಾಪ್ರಿಕಾನ್ ಆರ್ 10th ಹೌಸ್. ಪದೇ ಪದೇ ಕೆಲಸ ಬದಲಾಯಿಸಬೇಡಿ. ಒಂದು ಮಗು ಹುಟ್ಟೋಕೆ 9 ತಿಂಗಳು ಬೇಕು, 4 ತಿಂಗಳಲ್ಲಿ ಆಗಲ್ಲ. ಹಾಗೆ ಯಶಸ್ಸಿಗೂ ತಾಳ್ಮೆ ಬೇಕು. ಒಂದೇ ಕಡೆ ನಿಂತು ಆಳವಾಗಿ ಬೇರೂರಿ. ಈಗ ವಾಯುತತ್ವ ಅಂದ್ರೆ ಮಿಥುನ, ತುಲ, ಕುಂಭ ಅಥವಾ ಶನಿ 3, 7, 11ನೇ ಮನೆಯಲ್ಲಿದ್ರೆ ಗಾಡಿ ಹರಡುತ್ತೆ. ಹಾಗೆ ನಿಮ್ಮ ಮಾತುಗಳು. ನಿಮ್ಮ ಕೆಲಸ ಕೆಡೋದಕ್ಕೆ ಮುಖ್ಯ ಕಾರಣ ಢಂಡೋರ. ನೀವು ಪ್ಲಾನ್ ಮಾಡಿದ ತಕ್ಷಣ ಎಲ್ಲರಿಗೂ ಹೇಳ್ತೀರಾ, ನಾನು ಬಿಸ್ನೆಸ್ ಮಾಡ್ತೀನಿ, ಫಾರಿನ್ ಹೋಗ್ತೀನಿ ಅಂತ. ಆಮೇಲೆ ಆ ಕೆಲಸ ಆಗಲ್ಲ. ಜನ ನಗ್ತಾರೆ ಅಥವಾ ದೃಷ್ಟಿ ಬೀಳುತ್ತೆ. ಶನಿಯ ಪಾಠ: ಸದ್ದಿಲ್ಲದೆ ಕೆಲಸ ಮಾಡು. ನಿಮ್ಮ ಐಡಿಯಾಗಳನ್ನ ಶೇರ್ ಮಾಡಬೇಡ. ರಿಸಲ್ಟ್ ಬಂದ ಮೇಲೆ ಜನರಿಗೆ ಗೊತ್ತಾಗ್ಲಿ. ಮಿಥುನ, ಜೆಮಿನೈ ಆರ್ 3rd ಹೌಸ್. ಅಪ್ಗ್ರೇಡ್ ಆಗಿ. ಹಳೆ ಕಾಲದ ಟೆಕ್ನಾಲಜಿ ಇಟ್ಕೊಂಡು ಕೂತ್ರೆ ಆಗಲ್ಲ. ಹೊಸ ಸ್ಕಿಲ್ಸ್ ಕಲೀರಿ. ಪುಸ್ತಕ ಓದಿ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಮಾಡ್ಕೊಳ್ಳಿ. ತುಲಾ, ಲಿಬ್ರಾ ಆರ್ 7th ಹೌಸ್. ಇದು ಪಾರ್ಟ್ನರ್ಶಿಪ್ ರಾಶಿ. ನಾನೊಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋದು ಬೇಡ. ಜೀವನದಲ್ಲಿ ಸಂಗಾತಿ ಅಥವಾ ಪಾರ್ಟ್ನರ್ನ ಅವಶ್ಯಕತೆ ಇದೆ. ಅವರನ್ನ ಗೌರವಿಸಿ, ಅವರಿಂದ ಬಲ ಪಡ್ಕೊಳ್ಳಿ. ಕುಂಭ, ಎಕ್ವೇರಿಯಸ್ ಆರ್ 11th ಹೌಸ್. ನೀವು ಮನಮೋಜಿಗಳು, ನಿಮ್ಮದೇ ಸ್ಟೈಲ್. ಆದ್ರೆ ಶನಿ ಹೇಳ್ತಾನೆ, ಜನ ಏನು ಕೇಳ್ತಾರೋ ಅದನ್ನ ಕೊಡು. ಪಬ್ಲಿಕ್ ಡಿಮಾಂಡ್ ಅರ್ಥ ಮಾಡ್ಕೋ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿ. ಬೆಸ್ಟ್ ಯಾರು ಅಂದ್ರೆ ನಿಮ್ಮ ಹೆಸರೇ ಬರಬೇಕು. ಕೊನೆಯದಾಗಿ ಜಲತತ್ವ ಅಂದ್ರೆ ಕರ್ಕ, ವೃಶ್ಚಿಕ, ಮೀನ ಅಥವಾ ಶನಿ 4, 8, 12ನೇ ಮನೆಯಲ್ಲಿದ್ರೆ. ನೀರು ಅಂದ್ರೆ ಎಮೋಷನ್ಸ್. ನಿಮ್ಮ ಹೋರಾಟ ಬರೀ ಭಾವನೆಗಳದ್ದು. ನಾನು ಕೆಲಸ ಮಾಡ್ತಿರೋದು ಅಮ್ಮನಿಗಾಗಿ, ಮನೆಗಾಗಿ ಅಂತ ಎಮೋಷನಲ್ ಆಗ್ತೀರಾ. ಕಷ್ಟ ಬಂದ್ರೆ ಸಾಕು ಈ ಜೀವನ, ಎಲ್ಲ ಬಿಟ್ಟು ಓಡಿ ಹೋಗ್ಬೇಕು ಅನ್ನೋ ಎಸ್ಕೇಪಿಸಮ್ ಅನ್ನಿಸುತ್ತೆ. ಶನಿಯ ಪಾಠ: ಓಡಿ ಹೋಗೋದು ಪರಿಹಾರ ಅಲ್ಲ. ಭಾವನೆಗಳನ್ನ ಬದಿಗಿಟ್ಟು ಕರ್ಮ ಮಾಡು. ನೀವು ಎಷ್ಟೇ ದುಡ್ಡು ಮಾಡಿದ್ರೂ ಸುಮ್ನೆ ಕೂತ್ರೆ ಹುಚ್ಚಿಡಿಯತ್ತೆ. ಮನುಷ್ಯ ಇರೋದೇ ಕೆಲಸ ಮಾಡೋದಕ್ಕೆ. ಕರ್ಕ, ಕ್ಯಾನ್ಸರ್ ಆರ್ 4th ಹೌಸ್. ಕುಟುಂಬಕ್ಕಾಗಿ ಬದುಕೋದ್ರ ಜೊತೆಗೆ ನಿಮ್ಮಗಾಗಿ ಏನ್ ಮಾಡ್ತಿದ್ದೀರಾ ನೋಡಿ. ಬರೀ ಎಮೋಷನ್ಸ್ ಇಟ್ಕೊಂಡು ಕೆಲಸ ಮಾಡಬೇಡಿ. ವೃಶ್ಚಿಕ, ಸ್ಕಾರ್ಪಿಯೋ ಆರ್ 8th ಹೌಸ್. ನಿಮ್ಮ ಜೀವನದಲ್ಲಿ ಅಸ್ಥಿರತೆ ತುಂಬಾ ಇರತ್ತೆ. ಮನೆ, ಊರು ಬದಲಾಗ್ತಾ ಇರತ್ತೆ. ಇದನ್ನೇ ನಿಮ್ಮ ಶಕ್ತಿ ಮಾಡ್ಕೊಳ್ಳಿ. ಕತ್ತಲೆಯಲ್ಲಿ ಹೋರಾಡೋದು ನಿಮಗೆ ಗೊತ್ತು. ಬದಲಾವಣೆಯನ್ನ ಒಪ್ಪಿಕೊಳ್ಳಿ. ಮೀನ, ಪೈಸೀಸ್ ಆರ್ 12th ಹೌಸ್. ಇದು ಮೋಕ್ಷದ ರಾಶಿ. ಬೇಗ ದುಡ್ಡು ಮಾಡಿ ರಿಟೈರ್ ಆಗ್ತೀನಿ, ಆಮೇಲೆ ಆರಾಮಾಗಿರ್ತೀನಿ ಅನ್ನೋ ಹಗಲುಗನಸು ಬೇಡ. ವಾಸ್ತವದಲ್ಲಿ ಬದುಕಿ. ಶ್ರಮ ಪಡೋದನ್ನ ನಿಲ್ಲಿಸಬೇಡಿ. ಸ್ನೇಹಿತರೆ, ಇದು ಶನಿ 2026ರಲ್ಲಿ ನಿಮಗೆ ಕಲಿಸಲು ಕಾಯ್ತಿರುವ ಪಾಠಗಳು. ಶನಿ ಕೇವಲ ನಿಮ್ಮನ್ನ ಗಟ್ಟಿ ಮಾಡಲು ಬರ್ತಿದ್ದಾನೆ. ಯಾವಾಗ ನೀವು ಈ ಪಾಠಗಳನ್ನ ಕಲಿತು ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ತೀರೋ, ಆಗ ಶನಿಯ ಸಾಢೆ ಸಾತಿ ಇರ್ಲಿ ಅಥವಾ ಪಂಚಮ ಶನಿ ಇರ್ಲಿ, ನೀವು ಗೆದ್ದೇ ಗೆಲ್ತೀರಾ. ಈ ವಿಡಿಯೋದಲ್ಲಿ ಹೇಳಿರೋ ಯಾವ ಪಾಯಿಂಟ್ ನಿಮಗೆ ಕನೆಕ್ಟ್ ಆಯಿತು, ನಿಮ್ಮ ರಾಶಿ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಶನಿದೇವ್. ನಮಸ್ಕಾರ.